ಇದರಿಂದೆ ನಾವು ಈ ಥರದ ಸಿನಿಮಾಗಳು ತುಂಬ ನೋಡಿದ್ದೀವಿ. ಐ ಮೀನ್ ಒನ್ ನೈಟಲ್ಲೇ ನಡೆಯುವಂಥ ಕಥೆಗಳು. ಆದರೆ ಮ್ಯಾಕ್ಸ್ ಸಿನಿಮಾನ ತುಂಬ ಡಿಫ್ರೆಂಟ್ ಆಗೋಕ್ಕೆ ಕಾರಣ ಅಂದರೆ ಅದು ಸುದೀಪ್ ಅವರು. ಯಾಕಂದರೆ ಸುದೀಪ್ ಅವರು ಇದರ ಹಿಂದೆ ಈ ಥರದ ಸಿನಿಮಾಗಳು ಮಾಡಿಲ್ಲ. ಸೊ ಇದೊಂದು ಸ್ಪೆಷಲ್ ಎಲಿಮೆಂಟ್. ಟೈಟಲ್‌ಗೆ ತಕ್ಕಂತೆ ಸಿನಿಮಾ ಅನ್ನೋದು ಸುದೀಪ್ ಅವರು ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಅವರ ಒಂದು ಮಾಸ್, ಅವರ ಒಂದು ಕ್ಯಾರೆಕ್ಟರಿಂದ, ಸುದೀಪ್ ಅವರ ಒಂದು ಪರ್ಫಾರ್ಮೆನ್ಸಿಂದ ಈ ಸಿನಿಮಾದ ಟೈಟಲ್‌ಗೆ ಅವರು ಒಂದು ಜೀವನ ತುಂಬಿದ್ದಾರೆ. ಸೊ ಈ ಸಿನಿಮಾ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಈ ಸಿನಿಮಾದ ಪಾಸಿಟಿವ್ ಸೈಡ್ಸ್ ಬಗ್ಗೆ ಹೇಳ್ತೀನಿ. ಆ ಪಾಸಿಟಿವ್ ಸೈಡ್ಸಲ್ಲಿ ಫಸ್ಟ್ ಥಿಂಕ್ ಯಾವುದಪ್ಪ ಅಂದರೆ ಅದು ಸುದೀಪ್ ಅವರ ಪರ್ಫಾರ್ಮೆನ್ಸ್. ಹೌದು, ಸುದೀಪ್ ಅವರ ಒಂದು ಕ್ಲಾಸು, ಹೌದು, ಅವರ ಒಂದು ಆ್ಯಕ್ಟಿಂಗ್ ಇದೆಯಲ್ಲ ಅದಂತೂ ಸಕ್ಕತ್ತಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಹಾಗೆ ಅವರ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್‌ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಇದರ ಮ್ಯೂಸಿಕ್, ಹೌದು, ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾಕ್ಕೆ ಒಂದು ಬ್ಯಾಕ್‌ಗ್ರೌಂಡ್ ಸ್ಕೋರ್‌ನ ಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಆ ಮ್ಯೂಸಿಕ್‌ನ ತೆಗ್ದ್ಬಿಟ್ರೆ ಏನು ಇಲ್ಲ ಅಂತಾನೂ ಫೀಲ್ ಆಗುತ್ತೆ. ಸೊ ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್ ಎಲಿಮೆಂಟ್ ಈ ಸಿನಿಮಾದಲ್ಲಿ ಆ್ಯಡ್ ಆಗಿರೋದು. ಹಾಗೆ ಈ ಸಿನಿಮಾದ ಒಂದು ಮೇಕಿಂಗ್, ಹೌದು, ಎಷ್ಟು ಅದ್ಭುತವಾಗಿ ಈ ಸಿನಿಮಾನ ಮೇಕಿಂಗನ್ನು ಮಾಡಿದ್ದಾರೆ, ಅದರಲ್ಲಂತೂ ಡೌಟ್ ಇಲ್ಲ. ಯಾಕಪ್ಪ ಅಂದರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಸೊ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಟೆಕ್ನಿಕಲಿ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಸ್ವಲ್ಪ ಕಡೆ ಟೆಕ್ನಿಕಲಿ ಗ್ಲಿಚಸ್ ಇದ್ದಾವೆ, ಅದನ್ನು ಅವಾಯ್ಡ್ ಮಾಡಿದರೆ ಒಬ್ಬ ಕಾಮನ್ ಆಡಿಯನ್ಸ್ ನೋಡೋ ಪ್ರಕಾರ ಸಿನಿಮಾಟೋಗ್ರಫಿ, ಟೆಕ್ನಿಕಲ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ನೆಗೆಟಿವ್ ಸೈಡ್ಸ್ ಬಗ್ಗೆ ನೋಡೋಣ. ಇರೋದನ್ನ ಹೇಳ್ತೀನಿ, ಬೇಜಾರಂತೂ ಆಗಬೇಡಿ. ಸೇಮ್ ಬಟ್ ಡಿಫ್ರೆಂಟ್. ಯಾಕೆ ಈ ಲೈನ್ ಹೇಳಿದೆ ಅನ್ನೋದು ನಿಮಗೆ ಗೊತ್ತಾಗಿರಬೇಕು. ಈ ಸಿನಿಮಾ ನೋಡ್ತಾ ಇದ್ರೆ ನಿಮಗೆ ಕೈತಿ ಸಿನಿಮಾ ಆಗಾಗ ನೆನಪಾಗ್ತಾ ಇರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇದರಲ್ಲಿರೋ ಸಿಮಿಲರ್ ಈವೆಂಟ್ಸಿಂದನೋ ಅವ್ರು ಇದರಲ್ಲಿ ತಗೊಂಡಿರೋ ಒನ್ ನೈಟ್ ಕಾನ್ಸೆಪ್ಟಿಂದನೋ, ಆದರೂ ಸೇಮ್ ಫೀಲ್ ಇದ್ರೂ ಡಿಫ್ರೆಂಟ್ ಇದೆ. ಇದರಲ್ಲಿರೋ ಕ್ಯಾರೆಕ್ಟರ್ಸ್ ಚೆನ್ನಾಗಿತ್ತು, ಬಟ್ ಡೆಪ್ತ್ ಇರಲಿಲ್ಲ. ಮೇನ್ ಆಗಿ 2 ಕ್ಯಾರೆಕ್ಟರ್ಸು ಅವರು ಯಾಕೆ ಇಷ್ಟು ಇಂಪಾರ್ಟೆಂಟ್ ಈ ಕಥೆಯಲ್ಲಿ ಅನ್ನೋದು ಅವರು ಫಸ್ಟಿಗೆ ತೋರ್ತಿದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಫೀಲ್ ಇರೋದು, ಹಾಗೆ ಅದು ಕ್ಯಾರಿ ಆಗೋದು. ಯಾಕೆ ಈ ಸಿನಿಮಾದಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಒನ್ ನೈಟಲ್ಲಿ ಆ ಒಂದು ಮಿಷನ್ನ ಕಂಪ್ಲೀಟ್ ಮಾಡೋಕ್ಕೆ ಅನ್ನೋದು ಒಂದು ಮೋಟಿವ್ ಸಿಗೋದು. ಸೊ ಇದು ಒಂದು ನನ್ನ ಪ್ರಕಾರ ಅದೊಂದು ಡೆಪ್ತ್ ಕೊಡಬೇಕಿತ್ತು ಆ 2 ಕ್ಯಾರೆಕ್ಟರ್ಗೆ. ಹಾಗೆ ಅದರಲ್ಲಿ ರೂಪ ಅಂತ ಒಂದು ನೆಗೆಟಿವ್ ಪೊಲೀಸ್ ಕ್ಯಾರೆಕ್ಟರ್, ವುಮೆನ್ ಕ್ಯಾರೆಕ್ಟರ್, ಆ ಒಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ. ಅವರಿಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ತೋರಿಸಿದ್ರು, ಹಾಗೆ ಅದನ್ನು ಕ್ಯಾರಿ ಮಾಡ್ಬೋದಿತ್ತು. ಸೊ ಅದು ನೆಕ್ಸ್ಟ್ ಹೋಗ್ತಾ ಡಮ್ಮಿ ಆಯಿತು. ಹಾಗೆ ಸುನೀಲ್ ಅವರ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ತೋರಿಸಿದ್ರು ಸ್ಟಾರ್ಟಿಂಗಿಂದ, ಅಷ್ಟು ಬಿಲ್ಡಪ್ ಆಗಿ. ಹಾಗೆ ಪ್ರಮೋದ್ ಶೆಟ್ಟಿ ಅವರ ಕ್ಯಾರೆಕ್ಟರು ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸಿದ್ರು. ಆದರೆ ಬರ್ತಾ ಪ್ರಮೋದ್ ಶೆಟ್ಟಿ ಅವರೇ ಸಿನಿಮಾದಿಂದ ಮಾಯವಾಗಿಬಿಡ್ತಾರೆ. ಹಾಗೆ ಸುನೀಲ್ ಅವ್ರ ಕ್ಯಾರೆಕ್ಟರು ಅಷ್ಟೇ ಎಂಡ್ ತನಕ ಇದ್ದರೂ ಆ ಸಿನಿಮಾದಲ್ಲಿ ಅವರು ಲಾಸ್ಟಿಗೆ ಆ ಡೆಪ್ತ್ ಅವರಲ್ಲಿ ತೋರಿಸಿಲ್ಲ. ಲಾಸ್ಟಿಗೆ ಅವರಿಗೆ ಒಂದು ಕರೆಕ್ಟಾಗಿ ಅವರಿಗೆ ಎಂಡಿಂಗು ಸಿಗಲಿಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಟೋಟಲಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ವರ್ತ್ ಟು ವಾಚ್ ಫಾರ್ ಫ್ಯಾನ್ಸ್. ಹಾಗೆ ಸುದೀಪ್ ಅವ್ರನ್ನೂ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡೋದು ಎಲ್ರಿಗೂ ಒಂದು ಟ್ರೀಟೇ. ಸೊ ಈ ಸಿನಿಮಾನ ನೀವು ನೋಡದೇ ಇದ್ದರೆ ದಯವಿಟ್ಟು ಹೋಗಿ ನೋಡಿ. ಸಿನಿಮಾ ಹೇಗಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ.